ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಆರಂಭವಾಗಿದೆ. ಇದು ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಉತ್ಸವವಾಗಿದ್ದು ಸುಮಾರು 144 ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ನಡೆಯುತ್ತದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಸಾಮಾನ್ಯ ಕುಂಭಮೇಳ ನಡೆಯುತ್ತದೆ. ಪ್ರಸ್ತುತ ಮಹಾಕುಂಭ ಮೇಳದ ಭಾಗವಾಗಿ ಸನ್ಯಾಸಿಗಳು ಹಾಗೆ ಧಾರ್ಮಿಕ ಮುಖಂಡರು ಮತ್ತು ಭಕ್ತರು ಸೇರಿದಂತೆ 1.5 ಕೋಟಿಗೂ ಅಧಿಕ ಜನರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸಾಹಿ ಸ್ನಾನವನ್ನು ಮಾಡಿದ್ದಾರೆ. ಈ ಎಲ್ಲಾ ಜನಸಂದಣಿಯ ನಡುವೆಯೂ ಓರ್ವ ವ್ಯಕ್ತಿ ಮಾತ್ರ ವಿಶೇಷ ಗಮನ ಸೆಳೆದಿದ್ದಾರೆ. ಅವರೇ IIT ಸ್ವಾಮಿ ಅಂತ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ತುಂಬಾ ಇವರ ಸ್ಪೀಚ್ಗಳು ತುಂಬಾ ವೈರಲ್ ಆಗಿದೆ. ಎಲ್ಲ ಮುಖ್ಯ ವಾಹಿನಿಗಳಲ್ಲೂ ಕೂಡ ಬಂದಿದೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಂದಿದೆ. ನೋಡಿಲ್ಲ ಅಂದ್ರೆ ನಾನು ಹಾಕ್ತೀನಿ, ನೋಡಿ. यूंग ये सब फ्रॉइड ये सब कोई तो जवाब दे, बट उनके पास पूरा जवाब कोई नहीं देता है. जैसे आप किसी से पूछोगे ना इंग्लिश में मेमोरी क्या होती है, वो बोलेंगे मेमोरी बिहेव्स लाइक दिस, मेमोरी बिहेव्स लाइक दिस, मेमोरी बिहेव्स लाइक दिस. मेमोरी है क्या? उसके गुण थोड़ी पूछे है. चीज के गुण से चीज थोड़ी पता चलती है. वो तो तुम उसकी बस व्याख्या कर रहे हो. उसमें 3-4 पॉइंट और ऐड करते जाओगे. उस चीज को तो बताओ वो है क्या वो चीज. तो वो वहीं से वो सवाल बदलते गए. फिर उस चक्कर में जैसे वहां पे भी मैंने मेडिटेशन वगैरह ऐसे ही स्टार्ट किया. उस टाइम पे आध्यात्मिकता की वजह से नहीं, बट इसकी वजह से कि हाँ थोड़ा दिमाग को शांत हो, ये सब हो. तो धीरे धीरे और पढ़ा. स्वामी विवेकानंद को पढ़ना चालू किया मैंने, राजयोग. जैसे वो स्टार्टिंग में तुम बुक पढ़ते हो ना, सबसे पहले वही बोलते हैं कि यदि मेरी कोई भी बात सिद्ध ना हो ना, तो इसकी बुक को आगे पढ़ना ही मत. मगर ये इंसान तो सही है यार. पहले ही बोल रहा है कि हाँ यदि मैं स्टेप बाय स्टेप बता रहा हूँ, यदि वो महसूस नहीं हो तो मत करना. मगर ऐसा इंसान चाहिए जो कि वो जैसे तुम जिस उससे आते हो ना, जैसे मैं भी आया था, तो तुम इस चीज को बहुत भारत में अंधविश्वास है वैसे वाले उससे देखते हो दृष्टि से कि नहीं यार ये सब तो तुम जैसे कोई तर्क वाला होता है ना, वही फिट बैठता है तुमको. तो उनकी ये बात फिट बैठी कि हाँ नहीं ये विज्ञान है, मैं बताऊंगा वो होगा. ठीक है, ये गारंटी ले रहा होगा. ಹಾಗೆ ಶಾಂತ ನಗು, ಹರ್ಷಸಿತ ಮುಖ, ಮಾತುಗಳಲ್ಲಿ ಬುದ್ಧಿವಂತಿಕೆ ಮತ್ತು ಹೊಳೆಯುವ ಕಣ್ಣುಗಳು. ಇದು IIT ಸ್ವಾಮಿ ಮಸಾನಿ ಗೌರಕ್ ಅವರನ್ನು ನೋಡಿದವರು ಹೇಳುವ ಮಾತುಗಳು. ಈ ಮಸಾನಿ ಗೌರಕ್ ಬಾಂಬೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯಲ್ಲಿ ಏರೋಸ್ಪೇಸ್ ಎಂಜಿನಿಯರಿಂಗ್ ಪೂರ್ಣಗೊಳಿಸಿದ ವ್ಯಕ್ತಿ. ಇನ್ನು ಉನ್ನತ ಶಿಕ್ಷಣ ಮುಗಿಸಿದ ಬಳಿಕ ಕೆಲ ಕಾಲ ಹೆಚ್ಚಿನ ಸಂಬಳದ ಉದ್ಯೋಗವನ್ನು ಸಹ ಮಾಡಿದ್ದಾರೆ. ಆದರೆ ಉನ್ನತ ಶಿಕ್ಷಣ ಮುಗಿಸಿದ ಬಳಿಕವೂ ಕೆಲ ಕಾಲ ಹೆಚ್ಚಿನ ಸಂಬಳದ ಉದ್ಯೋಗವನ್ನು ಸಹ ಮಾಡಿದರು. ಆದರೆ ಕೆಲಸವನ್ನು ತೊರೆದರು. ಅದಕ್ಕೆ ಕಾರಣ ಅಧ್ಯಾತ್ಮದ ಕಡೆಗೆ ಇವರಿಗಿದ್ದ ಒಲವು. ದೈವತ್ವವನ್ನು ಅರ್ಥ ಮಾಡಿಕೊಂಡು ಸನ್ಯಾಸತ್ವವನ್ನು ಸ್ವೀಕರಿಸಿದರು. ತಮ್ಮ ಹೆಸರನ್ನು ಅಭಯ್ ಸಿಂಗ್ನಿಂದ ಮಸಾನಿ ಗೋರಖ್ ಎಂಬ ನಾಮದೊಂದಿಗೆ ಬದಲಾಯಿಸಿಕೊಂಡರು. ತಮ್ಮ ಹೆಸರನ್ನು ಅಭಯ್ ಸಿಂಗ್ನಿಂದ ಮಸಾನಿ ಗೌರಖ್ ಎಂದು ಬದಲಾಯಿಸಿಕೊಂಡಿದ್ದಾರೆ. ಇನ್ನು ಮಸಾನಿ ಗೋರಖ್ ಅವರು ತಮ್ಮ ಜೀವನವನ್ನು ಶಿವನಿಗೆ ಅರ್ಪಿಸಿಕೊಂಡಿರುವುದಾಗಿ ಹೇಳುತ್ತಾರೆ. ಮಸಾನಿ ಗೌರಖ್ ಅವರು ಅವರನ್ನು ರಾಘವ್ ಮತ್ತು ಜಗದೀಶ್ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಹರಿಯಾಣ ಮೂಲದ ಅವರು IITಯಲ್ಲಿ 4 ವರ್ಷಗಳ ಕಾಲ ಅಧ್ಯಯನ ಮಾಡಿದ ನಂತರ ಡಿಸೈನರ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಅವರು ಛಾಯಾಗ್ರಾಹಕರಿಗೂ ಕೆಲಸ ಮಾಡಿದ್ದಾರೆ. ಅಲ್ಲದೆ ಭೌತಶಾಸ್ತ್ರ ಶಿಕ್ಷಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಜೀವನ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳಲು ಆಧುನಿಕೋತ್ತರ ಕೋರ್ಸ್ಗಳನ್ನು ಮತ್ತು ಸಾಕ್ರಟಿಸ್ ಮತ್ತು ಪ್ಲೇಟೋ ಅವರ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ತನ್ನ ನಿರ್ಧಾರದ ಬಗ್ಗೆ ಇತರರು ಏನು ಯೋಚಿಸುತ್ತಾರೋ ಎಂಬುದು ನನಗೆ ಮುಖ್ಯವಲ್ಲ. ನನಗೆ ಸಂತೋಷವನ್ನುಂಟು ಮಾಡುವ ಕೆಲಸಗಳನ್ನು ಮಾತ್ರ ಮಾಡಬೇಕು. ನನ್ನ ಜೀವನವನ್ನು ನಡೆಸಬೇಕು. ಅದಕ್ಕಾಗಿಯೇ ನಾನು ಆಧ್ಯಾತ್ಮಿಕ ಮಾರ್ಗವನ್ನು ಆರಿಸಿಕೊಂಡು ಬಂದೆ ಎಂದು ಮಸಾನಿ ಅವರು ಒಂದು ವಿಡಿಯೋದಲ್ಲಿ ಅಂದ ಹಾಗೆ. ನಿನ್ನೆಯಿಂದ ಆರಂಭವಾಗಿರುವ ಮಹಾಕುಂಭ ಮೇಳವು ಫೆಬ್ರವರಿ 26ರವರೆಗೆ ಸುಮಾರು 45 ದಿನಗಳ ಕಾಲ ನಡೆಯಲಿದೆ. ಈ ವರ್ಷ ಕುಂಭಮೇಳಕ್ಕೆ 40 ಕೋಟಿಗೂ ಹೆಚ್ಚು ಜನರು ಬರುವ ನಿರೀಕ್ಷೆ ಇದೆ ಎಂದು ಉತ್ತರ ಪ್ರದೇಶ ಸರ್ಕಾರ ಅಂದಾಜಿಸಿದೆ. ಮೊದಲ ದಿನವೇ ಸುಮಾರು 1.5 ಕೋಟಿಗೂ ಅಧಿಕ ಮಂದಿ ಭಾಗವಹಿಸಿದ್ದಾರೆ. ಕೊನೆಯ ದಿನವಾದ ಶಿವರಾತ್ರಿಯೊಂದಿಗೆ ಮಹಾಕುಂಭ ಮೇಳ ಸಂಪನ್ನಗೊಳ್ಳುತ್ತದೆ. ಈ ಮಹಾಕುಂಭ ಮೇಳ ಉತ್ಸವ ಸುಮಾರು 45 ದಿನಗಳ ಕಾಲ ನಡೆಯಲಿದೆ. ಈ ಉತ್ಸವ ಒಂದು ದೊಡ್ಡ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ. ಸುಮಾರು 40 ಕೋಟಿಗೂ ಅಧಿಕ ಜನ ಸೇರುವ ನಿರೀಕ್ಷೆಯನ್ನು ಅಲ್ಲಿನ ಸರ್ಕಾರ ಹೊಂದಿದೆ. ಹಾಗೆ
ಇವರಿಗೆ 10,000 ಎಕರೆಯಲ್ಲಿ ಅವರಿಗೆ ಸುಸಜ್ಜಿತ ವ್ಯವಸ್ಥೆಯನ್ನು ಕೂಡ ಅಲ್ಲಿನ ಸರ್ಕಾರ ಮಾಡಿದೆ. 1,50,000 ಶೌಚಾಲಯಗಳು ನಿರ್ಮಿಸಿದೆ. ಹಾಗೆ 50 ಪೊಲೀಸ್ ಸ್ಟೇಷನ್ ಅನ್ನು ನಿರ್ಮಾಣ ಮಾಡಿದೆ. ಹಾಗೆ 45,000 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದೆ. ಸುಮಾರು 144 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭಮೇಳ ಉತ್ಸವ ವಿಶ್ವದಲ್ಲೇ ಪ್ರಚಲಿತವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.